ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ 8 ಆಯುಸ್ಸತ್ವಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾ. ಆಯುಸ್ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ. ಆಯುಸ್ಸು, ಬುದ್ಧಿ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸ್ಯ ರಸಯುಕ್ತ, ಸ್ನಿಗ್ಧಾಹ ಸ್ನೇಹಯುಕ್ತ ಮತ್ತು ಸ್ಥಿರಾಹ ಸ್ಥಿರವಾಗಿರುವ ಹಾಗೂ ಹೃದಯಾಹ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದಂತಹ ಆಹಾರ ಅಂದರೆ ಭೋಜನ ಮಾಡುವ ಪದಾರ್ಥಗಳು ಸಾತ್ವಿಕ ಪ್ರಿಯಾ ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತವೆ. ಆಯಸ್ಸು, ಬುದ್ಧಿ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸಯುಕ್ತ, ಸ್ನೇಹಯುಕ್ತ ಮತ್ತು ಸ್ಥಿರವಾಗಿರುವ ಹಾಗೂ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದಂತಹ ಆಹಾರ ಅರ್ಥಾತ್ ಭೋಜನ ಮಾಡುವ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತವೆ. ಸತ್ವಗುಣ ಸಂಪನ್ನರು ಅವರ ಆಯುಷ್ಯವನ್ನು, ಬಲವನ್ನು, ವೀರ್ಯವನ್ನು, ಆರೋಗ್ಯವನ್ನು ಹೆಚ್ಚಿಸುವಂಥ ಆಹಾರವನ್ನು ಸೇವಿಸುತ್ತಾರೆ. ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯವಾಗುವಂತಹ ಆಹಾರವನ್ನೇ ಅವರು ಬಯಸುತ್ತಾರೆ. ತಮಗೆ ಪ್ರೀತಿ ಹಾಗೂ ಸುಖವನ್ನು ಕೊಡುವಂತಹ ಆಹಾರ ಪದಾರ್ಥಗಳನ್ನು ಅವರು ಸೇವಿಸುತ್ತಾರೆ. ನಾವು ತಿನ್ನುವ ಆಹಾರದಿಂದಾಗಿ ನಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವಾಗುತ್ತದೆ. ಸತ್ವಗುಣವನ್ನು ಬಯಸುವವರು ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಅಂದರೆ ಅದು ಅವರ ಸಾಧನೆಗೆ ಸಹಾಯಕವಾಗುತ್ತದೆ. ಪ್ರಾಣಿಗಳೂ ಕೂಡ ಒಂದೊಂದು ಸಲ ತಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಅವುಗಳ ಶರೀರದ ಆರೋಗ್ಯ ಕೆಟ್ಟು ಹೋದಾಗ ನಾಯಿ ಬೆಕ್ಕುಗಳು ಹಸಿರು ಹುಲ್ಲನ್ನು ತಿನ್ನುವುದನ್ನು ನಾವು ನೋಡುತ್ತೇವೆ. ಗರ್ಭಿಣಿ ಸ್ತ್ರೀಯರೂ ಕೂಡ ಒಂದೊಂದು ಸಲ ತರಹದ ರುಚಿಗಳನ್ನು ಬೆಳೆಸಿಕೊಳ್ಳುವುದುಂಟು. ಇದರ ಅರ್ಥವೇನೆಂದರೆ ನಮ್ಮ ಮನಸ್ಸು ತನ್ನ ಗುಣಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸುತ್ತದೆ ಎಂದು.